ನನ್ನ ಹೆಸರು ಪುನೀತ್ ಅಂತ. ಸೊ ಅದಕ್ಕೆ ನಮ್ಮ ಕಾಲಿಂದನೂ ಅಪ್ಪ ಅವರು ಆಮೇಲೆ ಅಣ್ಣ ಒಂದು ಫೋಟೋನು ಇದೆ. ಅಷ್ಟು ದೊಡ್ಡ ಅಭಿಮಾನಿ ಅವಾಗಿಂದ. ಒಂದು ಶಿವಣ್ಣ ಅವ್ರಿಗೆ, ಉಪ್ಪಿ ಸರ್ ಆಮೇಲೆ ರಾಜ್ ಶೆಟ್ಟಿ ಸರ್ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಆ್ಯಂಡ್ ಶಿವಣ್ಣ ಲೆಜೆಂಡ್ರಿ ಆ್ಯಕ್ಟರು. ಸೊ ಅರ್ಜುನ್ ಜನ್ಯ ಸರ್ ಫಸ್ಟ್ ಮೂವಿ ಇದು ಡೈರೆಕ್ಷನ್ದು. ಸೊ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ ಅರ್ಜುನ್ ಜನ್ಯ ಸರ್ ಜೊತೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನೀವು ಅವ್ರ ಡೈರೆಕ್ಷನ್ ಹೇಗೆ ರೇಟ್ ಮಾಡ್ತೀರಾ ಆ್ಯಂಡ್ ನಿಮ್ಗೆ ಏನು ಇಷ್ಟ ಆಯಿತು ಅವ್ರು ಏನು ಸಜೆಸ್ಟ್ ಮಾಡ್ತೀರಾ ನೀವು ಅವ್ರಿಗೆ, ಆ್ಯಂಡ್ ವಾಟ್ ವೆಂಟ್ ವೆರಿ ವೆಲ್ ಅಂತ ನಂದು ಪ್ರಶ್ನೆ ಇದ್ದಿದ್ದು. ಅರ್ಜುನ್ ಜನ್ಯ ಬಗ್ಗೆ ಹೇಳ್ಬೇಕಾದ್ರೆ ಫಸ್ಟ್ ನಾನು ಕತೆ ಹೇಳಿದಾಗಲೇ ನನಗೆ ಐ ನಾಟ್ ಎಕ್ಸ್ಪೆಕ್ಟ್ ಆ ರೀತಿ ಆ ಲೆವೆಲ್ ಥಾಟ್ ಪ್ರಾಸೆಸ್ ಇರುತ್ತೆ ಅರ್ಜುನ್ ಜನ್ಯಗೆ ಅಂತ ಅನ್ಕೊಂಡೆ. ಯಾಕಂದ್ರೆ ಮ್ಯೂಸಿಕಲಿ ಬಟ್ ಹೆಂಗ್ ಬಂತು ಅನ್ನೋದಕ್ಕೆ ಉಪೇಂದ್ರ ಚೆನ್ನಾಗಿ ಹೇಳ್ತಾರೆ, ಅದನ್ನ ಕರೆಕ್ಟಾಗಿ ಹೇಳಿದ್ರು ಅವರು. ಸಿನಿಮಾ ತೋರಿಸಿದ್ರಲ್ಲ ಅದನ್ನ ಅನಿಮೇಷನ್ ಮಾಡಿ ತೋರಿಸಿದಾಗ ನಮಗೆ ನೀಟ್ನೆಸ್ ಗೊತ್ತಾಗ್ತದೆ, ವರ್ಕ್ ನೀಟ್ನೆಸ್ ಗೊತ್ತಾಗ್ತದೆ. ಬಟ್ ಇದೇ ಬೇಕು ಅಂದಾಗ ಪ್ರೊಡ್ಯೂಸರ್ ಸಪೋರ್ಟ್. ಅಂದ್ರೆ ಪಿಕ್ಚರ್ ನಿಮಗೆ ತೋರಿಸ್ಬಿಟ್ಟು ಹೆಂಗಿದೆ ಅಂದ್ರೆ ಏನಂತೀರ ನೀವು? ಅವ್ರ ಬಗ್ಗೆ ಏನು ಹೇಳಕ್ ಸಾಧ್ಯ ಅಲ್ವಾ? ಸೊ ಆ ಥರ ಅವರು ಸಿನಿಮಾನ ಬರೀ ಕತೆ ಹೇಳಿಲ್ಲ, ಸಿನಿಮಾನ ತೋರಿಸಿ ಇದೇ ಥರ ಶಾರ್ಟು ಹಿಂಗೆ ತೆಗಿತೀನಿ, ಲೋ ಆ್ಯಂಗಲ್, ಈ ಥರ ಎಲ್ಲ ಮಾಡಿಬಿಟ್ಟಿದ್ರು. ಇನ್ನೊಂದು 5 ವರ್ಷದಲ್ಲಿ ಕತೆ ಗೀತೆ ಹೇಳೋದಲ್ಲ, ಸಿನಿಮಾ ಮಾಡಿ ನೋಡ್ಕೊಳ್ಳಿ ಸಿನಿಮಾ ನಂದು ಹೆಂಗಿದೆ ಅಂತ. ಹೌದಾ ಸರ್? ಏನು ಎಲ್ಲ ಟೆಕ್ಸ್ಟು ವಿಡಿಯೋ ಬಂದ್ಬಿಟ್ಟಿದೆ, ಎಲ್ಲ ಮಾಡಿ ಎಲ್ಲ ಸರ್ ನೋಡಿ ಸರ್ ಸಿನಿಮಾ ಹೆಂಗಿದೆ ಹೇಳಿ ಸರ್ ಅಂತ. ಸಿನಿಮಾ ಎಲ್ಲ ಮಾಡಿ ಆಂಕರಿಂಗ್ ಎಲ್ಲ ಮಾಡಬೇಡಿ, ಓಕೆನಾ? ಅದೆಲ್ಲ ನಾನೇ ಮಾಡ್ತಿರ್ತೀನಿ. ಇಲ್ಲಮ್ಮ, ಏನೇ AI ಮಾಡಿದ್ರು ಮನುಷ್ಯ ಮಾಡಿದ್ರೆ ಮನುಷ್ಯನೇ ಆ ಫೀಲಿಂಗ್ ಏನೋ ಒಂಥರ ಟಾಯ್ ಬಂದಂಗೆ ಬರುತ್ತೆ. ಇಲ್ಲ ಅಲ್ಲಿ ಹಿಂದ್ಗಡೆ ಒಬ್ರು ಸ್ಟಾರ್ಟ್ ಮಾಡಿದ್ರು, ಒಂದೇ ನಿಮಿಷ. ನೀವು ಪ್ರಶ್ನೆ ಕೇಳಕ್ಕಿಂತ ಮುಂಚೆ ಆಕ್ಚುಲಿ ನಮ್ಮ ಶೂಟಿಂಗ್ ನೋಡಕ್ಕೆ ಗೀತಕ್ಕ ಬಂದಿದ್ದಾರೆ. ನಮ್ಮ ಪ್ರೀತಿ ಅನ್ನಪೂರ್ಣೇಶ್ವರಿ ಅವರು. ಕ್ರಿಸ್ಮಸ್ಗೆ ಎಲ್ಲ ಕಡೆ ತಾತ ಬಂದರೆ ನಮ್ಮ ಕರ್ನಾಟಕದಲ್ಲಿ ಡೈರೆಕ್ಟ್ಗಳ ಅಪ್ಪ ಕರುನಾಡ ಚಕ್ರವರ್ತಿ, ಆಮೇಲೆ ಶೆಟ್ರು ಫ್ರೆಂಡು ರಾಜ್ ಶೆಟ್ಟಿ ಬರ್ತಿದ್ದವ್ರೆ. ಸೊ ಕ್ರಿಸ್ಮಸ್ಗೆ ಈ ಸತಿ ಎಲ್ಲ ಹೀರೋನ್ ಇದ್ದಾರೆ, ಹೀರೋಯಿನ್ ಯಾರು ಅಂತ ನನ್ನ ಪ್ರಶ್ನೆ. ಆಕ್ಚುಲಿ ಲಾಸ್ಟ್ ಅಲ್ಲಿ ಬಂದ್ರು ಹೀರೋಯಿನ್ ಒಬ್ರು ಮಾಡಿದ್ದಾರೆ, ಕೌಸ್ತುಭ ಮಣಿ ಅಂತ ಒಬ್ರು ಇದ್ದಾರೆ. ಇದ್ರಲ್ಲಿ ಈ ಸಿನಿಮಾದಲ್ಲಿ ಟಿಪಿಕಲ್ ಹೀರೋಯಿನ್ ಆ ತರದ್ದು ಇಲ್ಲ. ಅಂದ್ರೆ ಇದ್ರಲ್ಲಿ ಇರೋವಂಥದ್ದು ಎಲ್ಲದೂ ಕೂಡ ಒಂದು ಆ ಪಾತ್ರಗಳು, ಹಾಗಾಗಿ ಪಾತ್ರಗಳಿದೆ. ಸುಧಾರಾಣಿ ಮ್ಯಾಮ್ ಇದ್ದಾರೆ, ಕೌಸ್ತುಭ ಮಣಿ ಅವರಿದ್ದಾರೆ, ಅವರೆಲ್ಲರೂ ಕೂಡ ಫೀಮೇಲ್ ಲೀಡ್ ಅನ್ನ ನಿರ್ವಹಿಸ್ತಾರೆ. ಎಷ್ಟು ಆ ಪಾತ್ರಕ್ಕೆ ಬೇಕು ಅಷ್ಟು ಎಲ್ಲರೂ ಕೂಡ ಇದೆ. ಇಲ್ಲ ಶೆಟ್ರಿಗೆ ಹೀರೋಯಿನ್ ಅವರು ಹೇಳಿ ಸರ್. ಶಿವಣ್ಣ ಆಮೇಲೆ ಉಪ್ಪಿ ಸರ್ ಅವರು ಹಿರಿಯ ನಟರು, ಹಿರಿಯ ನಿರ್ದೇಶಕರು. ನೀವು ಕಿರಿಯ ನಟರು, ಆಮೇಲೆ ಇವರು ಅರ್ಜುನ್ ಜನ್ಯ ಬಂದ್ರೆ ಹೆಂಗೆ ಸರ್ ನೀವು ಯಾವತ್ತಿದ್ರು? ಸೊ ನಿಮ್ 4 ಜನದ ಸಮಾಗಮದಲ್ಲಿ ಏನ್ ಕಲ್ತ್ರಿ? ಹಿರಿಯರಿಂದ ಏನ್ ಕಲ್ತ್ರಿ, ಕಿರಿಯರಿಂದ ಏನ್ ಕಲ್ತ್ರಿ? ಐ ಥಿಂಕ್ ನಾನು ಅರ್ಜುನ್ ಜನ್ಯ ಅವರಿಂದ ಕಲಿಬೇಕಾಗಿರುವಂತದ್ದು ಒಂದು ಅವರಿಗಿರುವಂತಹ ಹಠ, ಮತ್ತು ಒಂದು ಸಿನಿಮಾನ ಇಷ್ಟು ಲಾಂಗ್ ಟೈಮ್ ಸಸ್ಟೈನ್ ಮಾಡ್ಕೊಳ್ಳೋದಿದಲ್ವಾ, ಎನರ್ಜಿ ಮತ್ತೆ ಇಂಟ್ರೆಸ್ಟ್, ಅದು ಕಷ್ಟದ ಕೆಲಸ ಅಲ್ವಾ ಬಾಸ್? ಕೆಲವು ಸಲ ನಾವು ಮಾಡ್ತಾ ಎಲ್ಲ ಒಂದ್ ಕಡೆ ಬೇಕಿತ್ತ ಅಂತ ಯಾವ್ದೋ ಸಪೋರ್ಟ್ ಇಂದ ಡೌನ್ ಆಗುತ್ತೆ. ಪ್ರೊಡ್ಯೂಸರ್ ಇರ್ತಾರೆ, ಲಾಸ್ಟ್ ಏನ್ ಮಾಡ್ತಾರೆ, ಅಲ್ವಾ? ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು, ಗೊತ್ತಾಗ್ತಿದೆ. ಸೊ ಅದು ಅಂತ ಹೇಳ್ಬೋದು. ನೋಡಿ, ಶಿವಣ್ಣ ಅವರಿಂದ ಯಾವಾಗ್ಲೂ ನೀಗದ ಒಂದು ಹಸಿವಿದೆ, ಏನಾದ್ರೂ ಒಂದು ಕೊಡ್ಬೇಕು ಅಂತ. ಅದು ಕಲ್ತಿದ್ದೀನಿ ಅಂತ ಹೇಳಲ್ಲ, ಅದನ್ನ ಅಬ್ಸರ್ವ್ ಮಾಡಿದೀನಿ ಅಂತ ಹೇಳ್ಬೋದು. ಕಲ್ತಿದ್ದೀನ ಇಲ್ವೋ ಅದನ್ನ ಮುಂದೆ ಕೆಲಸ ಮಾಡಿದಾಗ ಗೊತ್ತಾಗುತ್ತೆ. ಅಂಡ್ ಉಪ್ಪಿ ಸರ್ ಅಲ್ಲಿ ಯಾವುದು ನಾನು ಮಾಡಿಲ್ಲ ಅನ್ನುವಂತಹ ಒಂದು ಏನ್ ಹೇಳ್ತೀನಿ, ಹಂಬಲ್ನೆಸ್ ಇದೆ ನನಗೆ. ಅದಾದ್ಮೇಲೆ ಉಪ್ಪಿ ಸರ್ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಷ್ಟೇ ಅಲ್ಲ ಮಗ ಪ್ರಶ್ನೆ. ಬಸ್ ನೀವು ಏನೇ ಹೇಳಿದ್ರು ತುಂಬಾ ಹಂಬಲ್ ಆಗಿರ್ತೀರಾ, ನೀವು ಅದನ್ನ ಒಪ್ಕೊಳ್ಳಲ್ಲ. ಬಟ್ ಆದ್ರೆ ನಿಮ್ಮ ಸಿನಿಮಾ ಅಂತ ಬಂದಾಗ ನೀವು ನಿಮ್ದೇ ಹೆಸರು ಇಟ್ಕೋತೀರಾ, ಉಪೇಂದ್ರ ಅಂತ ಇಟ್ಕೋತೀರಾ. ಆಗ ಗಾಂಧಿನಗರ ಇವ್ನು ಯಾರಿಗೂ ಡೈರೆಕ್ಟರ್ ಅವನ ಹೆಸರೇ ಇಟ್ಕೊಂಡು ಸಿನಿಮಾ ಮಾಡ್ತೀರಲ್ಲ, ಎಂತ ನಾರ್ಸಿಸಿಸ್ಟ್ ಇರ್ಬೋದು ಅಂತ ಹೇಳಿಲ್ವಾ? ಅಥವಾ ನೀವು ಹೆಂಗ್ ಕೌಂಟರ್ ಮಾಡಿದ್ರಿ ಅಂದ್ರೆ ಅರ್ಥನೇ ಆಗಲ್ಲ. ಈಗ ನಾನೊಂದು ಸಿನಿಮಾ ಮಾಡ್ತೇನೆ ರಾಜ್ ಅಂತ ಇಟ್ಕೊಂಡು, ನನಗೆ ಹೆಂಗ್ ಇಟ್ಕೊಳ್ಳೋದು ಇದು ಅಂತ ಗೊತ್ತಾಗಲ್ಲ. ಅದ್ ಹೆಂಗ್ ಇಟ್ಕೊಂಡ್ರಿ, ಆ ಥಾಟ್ ಹೆಂಗ್ ಬಂತು, ಅದನ್ನ ಆಗ ಗಾಂಧಿನಗರ ಏನ್ ಹೇಳ್ತು ನೀವು, ನಂಗೆ ಅರ್ಥನೇ ಆಗಿಲ್ಲ. ಇದಿದೆ ಗುರು ಇಂಗ್ಲಿಷ್ ಅಲ್ಲಿ, ಫೂಲ್ಸ್ ರಶಸ್ ವೇರ್ ಏಂಜಲ್ಸ್ ಆರ್ ಫಿಯರ್ ಟು ಟ್ರೆಡ್. ಬ್ಯೂಟಿಫುಲ್ ಲೈಫ್. ಏನಂದ್ರೆ ದೇವತೆಗಳು ಹೆದರೋ ಜಾಗಕ್ಕೆ ಮೂರ್ಖ ನುಗ್ಬಿಡ್ತಾನೆ. ಈ ಏನೂ ಗೊತ್ತಿಲ್ದಿರೋನು ಅಲ್ದೆ ಎಲ್ಲ ಗೊತ್ತಿರೋದು ಆತರ. ನಾನು ಅಂತ ಟೈಟ್ಲ್ ಗುರು ಆಕ್ಚುಲಿ. ಹೌದಾ? ನೋಡಿ, ಇದು ನಾನು ಅನ್ನೋದೇ ಪಿಕ್ಚರ್ ಟೈಟ್ಲ್. ನಾನು ಉಪೇಂದ್ರ ಇವಾಗ ಫೇಮಸ್ ಅಲ್ಲ, ಉಪೇಂದ್ರ ಇಟ್ಕೊಂಡು ಯಾರೋ ಹೇಳಿದ್ರು ಉಪೇಂದ್ರ ಇಟ್ಬಿಡಿ. ಉಪೇಂದ್ರ ಹೌದು ಚೆನ್ನಾಗಿರುತ್ತಲ್ವಾ ಅಂತ. ಆ ಪಿಕ್ಚರ್ಗೂ ಅದಕ್ಕೆ ಏನ್ ಗೊತ್ತಿಲ್ಲ, ಏನೋ ಇಟ್ಟಿದ್ದಷ್ಟೇ. ಅದೊಂದು ಫಾಂಟು, ಅದ್ರಲ್ಲೊಂದು ರೋಸು, ಸಿಂಬಾಲಿಕ್ ಆಗಿರುತ್ತೆ. ಅಲ್ಲ ಮತ್ತೆ ಇದು ಈ ಐಡಿಯಾ ಇತ್ತ ಬಾಸ್ ಅಥವಾ ನಾವು ಹುಡುಕಿದ್ದ? ಹೂ ಅಂದ್ರೆ ಉಪೇಂದ್ರ ಇದೇ ಬೇಕು ಹೀರೋ, ಅದೆಲ್ಲ ಸಿಂಕ್ ಮಾಡಿ ಈ ಮಹಾನುಭಾವರುಗಳು ಹೇಳಿದ್ರು. ಸೀರಿಯಸ್ಲಿ ನಿಜ ಹೇಳ್ಬೇಕು. ಹೂ ಅಂದ್ರೆ ಉಪೇಂದ್ರ, ಪೇ ಅಂದ್ರೆ ಪ್ರೇಮ, ರಾ ಅಂದ್ರೆ ರವೀನಾ, ದಾ ಅಂದ್ರೆ ದಾಮಿನಿ. ನಾನು ಎಲ್ಲಿಲ್ದ ಹುಡುಕ್ತಾರಪ್ಪ.
ಆ ಥರ ಹುಡುಕಿ ಆ ಥರ ಹುಡುಕಾಗಬೇಕಾಗುತ್ತೆ. ನಮಗೆ ಹಂಗೆ ಇದ್ದಿದ್ದು. ಕರೆಕ್ಟ್. ನಾನ್ ನಿಜ ಅನ್ಕೊಂಡೆ ಉಪ್ಪಿ ಸರ್ ಇದನ್ನ ಮನ್ಸಲ್ಲಿ ಇಟ್ಕೊಂಡು ಉಪೇಂದ್ರ ಅಂತ ಬರ್ದಿದ್ದಾರೆ ಅದ್ ಟೈಟಲ್. ಹೆಂಗ್ರುವೆ ಆ ಥರ ಹೀರೋಯಿನ್ ಹೆಸರು ಇಟ್ಕೊಂಡು ನಾನು ಇದಕ್ ಮ್ಯಾಚ್ ಇಲ್ಲ ಇಲ್ಲ ಮಾಡಿ ಇಲ್ಲ 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 ಇಲ್ಲ. ಅದೇ ಹೇಳಿ boss. ಹಾ. ಇವಾಗ ಅರ್ಥ ಆಯ್ತು ಉಪ್ಪಿ. ಬರ್ಬೇಕು ನಾವು ಅಣ್ಣ ಅಪ್ಪ. ಅಯ್ಯೋ ಇವ್ರೆ ರವೀನಾ ಟಂಡನ್ ಡೇಟ್ ಸಿಗತ್ತೇನು ಗೊತ್ತಿತ್ತ ಫಸ್ಟ್ ಆಫ್ ಆಲ್ ನನಗೆ. ಇಲ್ಲ ನೀವು ಹಠ ನಿಮ್ದು. ನಿಜ ಹೇಳಿ ಬಾಸ್, ನಿಜ ಹೇಳಿ ನೀವು ಹೌದಣ್ಣ. ಬಾಸ್, ನಿಜ ಹೇಳಿ. ಇಲ್ಲ ಗುರು ದೇವ್ರಣ್ಣ ಇರೋ ಅದಕ್ಕೆ ನೀವು ಹೊಗಳದಾಗ ನಾಚಿಕೆ ಆಗೋದು. ಸುಮ್ನೆ ಈಗ ಏನಿಲ್ಲ ಅಂತ ಹೇಳೋದು. ಸಾಂಗು ಏನಿಲ್ಲ ಅಂತಾನೆ ಬರ್ದ್ಬಿಟ್ಟು. ಹೌದು. ಏನಿಲ್ಲ ನಿಜದಂತಿರುವ ಸುಳ್ಳಲ್ಲ, ಸುಳ್ಳುಗಳೆಲ್ಲ ನಿಜವಲ್ಲ. ಏನ್ ಸರ್ ಅದು? ಸಾರಿ ನಾನು ಅಲ್ಲ, ಅದು ಇದು ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಮತ್ತೆ ಹೇಳ್ತಾರೆ ಕರಿಮಣಿ ಮಾಲೀಕ ನೀನಲ್ಲ. ಯಾಕೆ ಸರ್ ಅದು? ಏನಿಲ್ಲ ಅಂತ ಹೇಳ್ತಾ ಇರೋದು ಇವರು. ನನ್ನ ಹತ್ರ ಏನಿಲ್ಲಪ್ಪ ಅಂದ್ರೆ ನಿಮ್ಮ ಹತ್ರ ಏನಿಲ್ಲ ಅಂತ ಇವರು. ನನ್ನ ಹತ್ರ ಏನಿಲ್ಲ, ಇಲ್ಲ ಏನಿಲ್ಲ. ನೀನಲ್ಲ. ಪಾಪ ಇವರು ಒಂದು ಕ್ವಶನ್ ಕೇಳ್ಬೇಕು ಅಂತ ಆಗಿಂದ ಹೆಂಗ್ ಕೂತಿದ್ದಾರೆ ಅಂದ್ರೆ, ನಿಮ್ದು ಆಯ್ತಾ ಮುಗಿತಾ? ಹಲೋ ಸರ್. ಮಗ ಕೇಳಮ್ಮ. ಹಲೋ ಸರ್.